ಸೊ ಇನ್ನು ನೋಡಿ, ಕರ್ನಾಟಕ ರಾಜ್ಯಾದ್ಯಂತ ಬರದ ವಾತಾವರಣ ಇದೆ. ದೆಹಲಿನಲ್ಲಿ ಜನ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಏನಿದ್ರ ಅರ್ಥ? ಅಶೋಕ್ ಪ್ರಶ್ನೆ ಕೇಳಿದ್ದಾರೆ ಬಳ್ಳಾರಿನಲ್ಲಿ. ಸಚಿವರು ಎಷ್ಟು ಜನ ಹೋಗಿದ್ದಾರೆ ಕಷ್ಟದಲ್ಲಿರುವಂಥ ರೈತರ ಹತ್ರ? ಅಧಿಕಾರಿಗಳು ಎಷ್ಟು ಜನ ಹೋಗಿದ್ದಾರೆ ಬರಪೀಡಿತ ಪ್ರದೇಶಗಳಿಗೆ? ಏನೂ ಇಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ರಾಜ್ಯಾದ್ಯಂತ ಬರ ಆವರಿಸಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಕೇವಲ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಡೆಲ್ಲಿಯಲ್ಲಿ ಮಾತ್ರ ಕೂರ್ತಿರುವಂತದ್ದು. ಇದೀಗ ತಾವು ಬಳ್ಳಾರಿ ತಾಲೂಕಿನ ಕಾರೇಕಲ್ ಗ್ರಾಮಕ್ಕೆ ಬಂದಿದ್ರಿ. ಹೊಲದಲ್ಲಿ ಧರಣಿ ಕೂರ್ತಿರುವಂತದ್ದು ಕಾರಣ ಏನು ಸರ್ ಅಂತ? ನಾವು ಇಲ್ಲೆಲ್ಲ ಹಳ್ಳಿಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಬೆಳೆ ಎಲ್ಲ ಒಣಗೋಗಿದೆ, ಬಿರುಕ್ಬಿಟ್ಟಿದೆ, ನೆಲ ಎಲ್ಲ ಬಿರುಕ್ಬಿಟ್ಟಿದೆ, ಡ್ಯಾಮ್ಗಳೆಲ್ಲ ಖಾಲಿ. ಊಟಕ್ಕೆ ಅಲ್ದಾಡ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ಜನ ಎಲ್ಲ ಬಾಂಬೆಗೆ ಗೋವಾಗೆಲ್ಲ ಗುಳೆ ಹೋಗ್ತಾ ಇದ್ದಾರೆ. ಇಲ್ಲಿ ಮಜಾ ಮಾಡೋಕ್ಕೆ ಇವರೆಲ್ಲ ಡೆಲ್ಲಿಯಲ್ಲಿ ಕೂತಿದ್ದಾರೆ. ಅದಕ್ಕೆ ವಾಪಸ್ ಬನ್ನಿ ಕಾಂಗ್ರೆಸ್ ಅವರೇ ವಾಪಸ್ ಬನ್ನಿ ಡೆಲ್ಲಿಯಿಂದ ಬೆಂಗಳೂರಿಗೆ ಅಂಥೇಳಿ ನಾವು ಹೊಲದಲ್ಲೇ ಇವತ್ತು ಕೂತಿದ್ದು ಧರಣಿ ರೈತರ ಜೊತೆ. ಯಾಕಂದರೆ ರೈತರು ಕೂಡ ಗಲಾಟೆ ಮಾಡ್ತಾ ಇದ್ದಾರೆ, ನಮ್ಮ ಭೂಮಿ ನೋಡಿ ಅಂತೇಳಿ. ಒಂಚೂರು ಏನಾದರೂ ಇದರಲ್ಲಿ ಮಣ್ಣಲ್ಲಿ ಒಂಚೂರು ತ್ಯಾವ ಇದೆ ನೋಡಿ, ಒಂಚೂರು ಎಲ್ಲ ನೋಡಿ, ಒಂಚೂರು ತ್ಯಾವ ಇಲ್ಲ, ಒಂದಿಷ್ಟೂ ತ್ಯಾವ ಇಲ್ಲ ಇದರಲ್ಲಿ, ಏನು ತ್ಯಾವ ಇಲ್ಲ. ಇಷ್ಟೆಲ್ಲ ಪರಿಸ್ಥಿತಿ ಇರೋವಾಗ ಎಲ್ಲ ಡೆಲ್ಲಿಯಲ್ಲಿ ಇವರು ಕೂತ್ಕೊಂಡು ಇಲ್ಲಿಗೆ ಬರದೆ ರೈತರ ಸಂಕಷ್ಟಗಳನ್ನು ಕೇಳದೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ. ಇದು ಮೋಸ ಮಾಡ್ದಂಗಲ್ಲ, ಜನಕ್ಕೆ ದ್ರೋಹ ಮಾಡ್ದಂಗಲ್ಲ. ನಿಮ್ಗೆ ಒಳ್ಳೇದಾಗುತ್ತಾ ನಿಮ್ಮ ಸರ್ಕಾರಕ್ಕೆ? ಜನ ನಿಮ್ಮನ್ನು ಏನಕ್ಕೋಸ್ಕರ ಆಯ್ಕೆ ಮಾಡಿದ್ದು? ಏನೋ ದೊಡ್ಡ ಸಾಧನೆ ಮಾಡಿಬಿಡ್ತೀರಾ, ರೈತರಿಗೆ ಒಳ್ಳೇದು ಮಾಡ್ತೀರಾ, ಬಡವ್ರಿಗೆ ಒಳ್ಳೇದು ಮಾಡ್ತೀರಾ ಅಂತ ಹೇಳಿದ್ರೆ ಇವತ್ತು ಇಡೀ ಕರ್ನಾಟಕ ಗುಳೆ ಹೋಗಿ ಬೇರೆ ರಾಜ್ಯಕ್ಕೆ ಹೋಗೋ ಪರಿಸ್ಥಿತಿ ತಂದಿಟ್ಬಿಟ್ರಲ್ಲ. ನಿಮ್ಗೆ ನಾಚಿಕೆ ಆಗಲ್ವಾ? ನಿಮಗೆ ಮಾನ ಮರ್ಯಾದೆ ಇದ್ದರೆ ಡೆಲ್ಲಿಯಿಂದ ವಾಪಸ್ ಬನ್ನಿ. ಮಾನ ಮರ್ಯಾದೆ ಇದ್ದರೆ ಡೆಲ್ಲಿಯಿಂದ ವಾಪಸ್ ಬಂದು ರೈತರ ಜಮೀನುಗಳಿಗೆ ಹೋಗಿ ಭೇಟಿ ಮಾಡಿ, ಅವ್ರನ್ನ ಕೇಳಿ, ಅಹವಾಲನ್ನು ಹಣ ಬಿಡುಗಡೆ ಮಾಡಿ. ಒಂದು ನಯಾ ಪೈಸೆ ಇದುವರೆಗೂ ಬರ ಬಂದಿದೆ, ಒಂದು ನಯಾ ಪೈಸೆ ಹಣನೂ ಕೂಡ ಬಿಡುಗಡೆ ಮಾಡಿಲ್ಲ. ನಾಚಿಕೆ ಆಗಲ್ವಾ ನಿಮಗೆ? ಹೊಲದಲ್ಲೇ ರೈತರ ಜೊತೆಗೆ ಕೂತ್ಕೊಂಡು ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ರೈತರು ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ಪರಿಹಾರ ಕೊಡೋ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತಿದ್ದ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜೊತೆ ವಿನಾಯಕ ಬೆಳಗ್ಗೆ, ಟಿವಿ 9 ಬಳ್ಳಾರಿ. ಇನ್ನು ಬೇರೆ ಬೇರೆ BJP ನಾಯಕರುಗಳು ಕೂಡ ಮಾತಾಡಿದ್ದಾರೆ. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತಾಡಿದ್ದಾರೆ. ಎಂಥ ಗಂಭೀರ ಸಮಯ ಇದು. ಇಂಥ ಸಂದರ್ಭದಲ್ಲಿ CM ದೆಹಲಿಯಲ್ಲಿ ಕೂತರೆ ಕೆಲಸ ಮಾಡುವಂಥವ್ರು ಯಾರು? ರಾಹುಲ್ ಗಾಂಧಿಯವರು ಇದನ್ನು ಗಂಭೀರವಾಗಿ ಪರಿಗಣಿಸಿದಾರಾ ಇಲ್ವಾ ಅಂತ ಗೊತ್ತಿಲ್ಲ. ಆದರೆ ವಾರಗಟ್ಟಲೆ ದಿಲ್ಲಿಯಲ್ಲಿದ್ದರೆ ಆಡಳಿತ ಯಂತ್ರ ಕುಸಿದಂಗಿರುತ್ತಾ ಅನ್ನುವಂಥದ್ದು ಅವರ ಪ್ರಶ್ನೆ. ಇನ್ನು SR ವಿಶ್ವನಾಥ್ ಕೂಡ ಮಾತಾಡಿದ್ದಾರೆ. ಇಲ್ಲಿ ಬೆಂಕಿ ಬಿದ್ದು ಹೊತ್ತು ಉರಿತಾ ಇದೆ, ಆದರೆ ಸರ್ಕಾರ ದೆಹಲಿಯಲ್ಲಿದೆ. ಏನಿದ್ರ ಅರ್ಥ? ಯಾವ ಕಾರಣಕ್ಕೋಸ್ಕರ ಅವರು ದೆಹಲಿಗೆ ಹೋಗಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ವಿಶ್ವನಾಥ್. ಕರ್ನಾಟಕ ರಾಜ್ಯದಲ್ಲಿ ತೀವ್ರವಾದಂಥ ಬರಗಾಲ ಇದೆ, ಮತ್ತೊಂದು ಕಡೆ ಅತಿವೃಷ್ಟಿ ಇದೆ. ಸಾಮಾನ್ಯ ಬಡವರು ಕೆಲವು ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಲಿಕ್ಕೆ ನೀರಿಲ್ಲದೆ ಜಾನುವಾರುಗಳನ್ನು ಸಾಕಲಿಕ್ಕಾಗದೆ ಗೂಳೆ ಹೋಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆದದ್ದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಕಾವೇರಿ ಜಲವಿವಾದದಿಂದಾಗಿ ಗೊಂದಲ ಹುಟ್ಟಾಕಿದೆ ಮಂಡ್ಯದ ಕಡೆ. ಇಂಥ ಗಂಭೀರ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿರುವಾಗ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತೇಳಿ ಜನ ಆಡ್ಕೊಳ್ತಾ ಇದ್ದಾರೆ. ಇಂಥ ಗಂಭೀರ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಜನತೆ ಇರುವಾಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು DK ಶಿವರು ಮತ್ತು ಅವರ ಇಡೀ ತಂಡ ಹೆಚ್ಚು ಕಡಿಮೆ 5-6 ದಿವಸಗಳಿಂದ ದೆಹಲಿಯಲ್ಲಿ ಬಿಡುಬಿಟ್ಟಿದೆ. ಕಾರಣಗಳೇನೇ ಇರಬಹುದು. ರಾಹುಲ್ ಗಾಂಧಿಯವರು ಇವನು ಗಂಭೀರವಾಗಿ ಗಮನಿಸಿದ್ದಾರೆ ಇಲ್ವೋ, ಅಥವಾ ಪರಿಸ್ಥಿತಿ ಒತ್ತಡದಿಂದಾಗಿ ವಿಳಂಬ ಆಗಿದೆಯೋ, ಎಲ್ಲವೂ ನಮಗೆ ರಾಜ್ಯಕ್ಕೆ ಜನತೆಗೆ ಸಂಬಂಧಪಟ್ಟದ್ದಲ್ಲ. ನಾನು ಮುಖ್ಯಮಂತ್ರಿಗಳ ಆಗ್ರಹಪಡಿಸ್ತೇನೆ, ಒಂದು ಕಡೆ ಬರ, ಒಂದು ಕಡೆ ಅತಿವೃಷ್ಟಿ, ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆಯ ಗೊಂದಲ, ಇನ್ನೊಂದು ಕಡೆ ಕಾವೇರಿಯ ಜಲವಿವಾದ. ಇಂಥ ಗಂಭೀರ ಪರಿಸ್ಥಿತಿಗಳಿರುವ ಪರಿಸ್ಥಿತಿಯಲ್ಲಿ ರೈತರು ಬೀದಿಗೆ ಬರುವಂಥ ಪರಿಸ್ಥಿತಿಯಲ್ಲಿ ನೀವು ವಾರಗಟ್ಟಲೆ ದೆಹಲಿಯಲ್ಲಿದ್ದು ಕಾಯ್ತಾ ಇರುವುದು ಆಡಳಿತಾತ್ಮಕವಾದ ಹಿತದೃಷ್ಟಿಯಿಂದ ಸಂಪೂರ್ಣವಾಗಿ ಆಡಳಿತ ಕುಸಿದಿದೆ ಅನ್ನುವಂಥ ಭಾವನೆ ಜನರಿಗೆ ಬರುವಂಥ ಒಂದು ವಾತಾವರಣ ಇದೆ. ಇಂಥ ಬರಗಾಲ ಇದ್ದಾಗ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಕಳೆದ 4-5 ದಿನಗಳಿಂದ ಕೂಡ ದೆಹಲಿಯಲ್ಲಿ ಮತ್ತು ಅದಕ್ಕೆ ಮೊದಲು ಕೂಡ ದೆಹಲಿಯಲ್ಲಿ ಇವರು ಕ್ಯಾಬಿನೆಟನ್ನು ಎಕ್ಸ್ಪೆನ್ಷನ್ ಮಾಡೋದರಲ್ಲೇ ಮುಳುಗಿ ರಾಜ್ಯವನ್ನು ಈ ಬರಗಾಲದ ಸ್ಥಿತಿಯಲ್ಲಿರತಕ್ಕಂಥ ಸಂದರ್ಭದಲ್ಲಿ ಗಮನವನ್ನು ಹರಿಸದೆ ಇವತ್ತು ಜೀವನದಿಯಾಗಿದ್ದಂಥ ಕಾವೇರಿಯ ವಿಚಾರದಲ್ಲಿ ಇವರು ಅಕ್ಷಮವಾದಂಥ ಅಸಡ್ಡೆಯನ್ನು ಮಾಡಿ ಇವತ್ತು ಈ ಒಂದು ತೊಂದರೆಗೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಏನು ರೈತರು ಹೋರಾಟ ಮಾಡ್ತಾ ಇರೋದು ಅದು ಸಮಂಜಸವಾಗಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ನಾವು ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟು ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದ್ದೇ ಇದೆ. ಇವತ್ತು ಈ ಬರಗಾಲ ಇದ್ದರೂ ಕೂಡ
ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳು ಕೂಡ ಅಷ್ಟೇ ಎಲ್ಲ ಇನ್ನೂ ಕೂಡ ದೆಹಲಿಯಲ್ಲೇ ಇದ್ದಾರೆ. ಇಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದ್ರು ಕೂಡ ಅವರ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನತೆ ಖಂಡಿತ ಕೂಡ ಕ್ಷಮಿಸೋದಿಲ್ಲ. ಇವತ್ತು ಮುಕ್ಕಾಲು ರಾಜ್ಯ ಬರಗಾಲದಿಂದ ತತ್ತರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ